ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ತಡರಾತ್ರಿ ಅವ್ರನ್ನ ಬಂಧಿಸಿ ಈಗ ಮುಂದಿನ ಪ್ರಕ್ರಿಯೆ ಏನೇನು ಅಂತ ನೋಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಈಗಾಗಲೇ ನಿಮಗೂ ಕೂಡ ಮಾಹಿತಿ ಬಂದಿರುತ್ತೆ, ಪ್ರಜ್ವಲ್ ರೇವಣ್ಣರ ಬಂಧನ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ಬಂಧನ ಆಗಿದೆ, ಲೇಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಕಾನೂನಿಗಿಂತ ಏನು ದೊಡ್ಡವರಲ್ಲ. ಈ ದೇಶದ ಕಾನೂನಿಗೆ ಯಾರೇ ಇದ್ರೂ ಕೂಡ, ಅವ್ರ MP ಇರಲಿ, MLA ಇರಲಿ, ಯಾರೇ ಇದ್ರೂ ಕೂಡ ಈ ದೇಶದ ಕಾನೂನಿಗೆ ದೊಡ್ಡವರಿಲ್ಲ. ಅವ್ರಿಗೇನು ಅಕ್ರಮ ಆಗಿದೆ ಅಥವಾ ಇದೆಲ್ಲ ಸುಳ್ಳು ದಾಖಲೆ ಅನ್ನೋದಾದರೆ ಅವ್ರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಓಡೋಗಿ ಪ್ರೂವ್ ಮಾಡೋದಲ್ಲ, ಕೋರ್ಟಲ್ಲಿ ಪ್ರೂವ್ ಮಾಡಬೇಕಾಯಿತು. ಅದನ್ನ ಬಿಟ್ಟು ಈ ಆಯ್ಕೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಇವತ್ತು ಅವರೇ ಸ್ವತಃ ಮೆಸೇಜ್ ಕೊಟ್ಟು ಬಂಧನ ಆಗಿದ್ದಾರೆ. ಸೊ ಇನ್ನು SIT ಅವರು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು, ಅವರ ಸ್ವಲ್ಪದಿಗೆ ತೆಗೆದುಕೊಂಡು ಈ ಅನಾಹುತ ಆಗಿದೆಯಲ್ಲ ಮಹಿಳೆಯರಿಗೆ, ಅದನ್ನು ಯಾವ ರೀತಿ ಆಯಿತು, ಏನು ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳಿಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಪ್ರಜ್ವಲ್ ರೇವಣ್ಣನೂ ಕೂಡ ಈ ತನಿಖೆಗೆ ಸಹಕಾರ ಮಾಡಬೇಕು. ಅವ್ರು ಏನೇ ಹೇಳೋದಿದ್ರು ಕೋರ್ಟಲ್ಲಿ ಹೇಳಬೇಕು. ಇವತ್ತಿನ ಈ ಒಂದು ಬೆಳವಣಿಗೆ ಏನಿದೆ ಮೊದಲೇ ಆಗಬೇಕಾಯ್ತಿದ್ದು. ನೋಡಿ, ರೇವಣ್ಣ ಅವರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಬೇಲ್ ತಗೊಂಡ್ರು. ಆ ಥರ ಇವರು ಮಾಡಿದರೆ ಇಷ್ಟೆಲ್ಲ ಅವಾಂತರ ಆಗ್ತಾನೆ ಇರಲಿಲ್ಲ. ಭಾಳ ದೊಡ್ಡದಾದಂಥ ಎಪಿಸೋಡ್ ಮಾಡ್ಕೊಂಬಿಟ್ರು, ಅವ್ರು ಮಾಡ್ಕೊಂಡಿದ್ದು. ಇದು ಒಳ್ಳೆಯದಲ್ಲ. ನಮಗೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಸಾವಾಗಿದೆ. ಒಬ್ಬ ಮಂತ್ರಿ ದುಡ್ಡೊಡಿಯೋಕ್ಕೋಸ್ಕರ, ಸರ್ಕಾರ 187 ಕೋಟಿ ದುಡ್ಡೊಡಿಯೋಕ್ಕೋಸ್ಕರ ಒಬ್ಬ ಅಮಾಯಕ ಅಧಿಕಾರಿಯ ಬಲಿಯಾಗಿದೆ. ಇದು ಭಾಳ ಪ್ರಮುಖ. ಇದು ದೇಶದ ಪ್ರತಿಯೊಬ್ಬ ನಾಗರಿಕ, 187 ಕೋಟಿ ಅಂದರೆ ಪ್ರತಿಯೊಬ್ಬ ನಾಗರಿಕರಿಗೆ ಸೇರಿದಂಥ ಹಣ. ಅದರಲ್ಲೂ SC/STಗಳಿಗೆ ಸೇರಿದಂಥ ಹಣ. ಈ ಸರ್ಕಾರ SC/ST ಹಣನೇ ಲೂಟಿ ಹೊಡಿಯೋಕೆ ಹೊರಟಿದೆ ಅಂತಂದರೆ ಈ ಯಾರ ಹಣನ ಬಿಡ್ತಾರೆ ಇವರು? ಅದರಿಂದ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ನಾನು ಕೂಡ ಇವತ್ತು ಶಿವಮೊಗ್ಗಕ್ಕೆ ಭೇಟಿ ಮಾಡಿ ಆ ಮನೆಗೆ ಹೋಗ್ತೀನಿ, ಸಾಂತ್ವನ ಹೇಳ್ತೀನಿ, ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಇನ್ನಷ್ಟು ಈ ವಿಚಾರವಾಗಿ ಒಬ್ಬ ಅಧಿಕಾರಿ ಈ ಹಣವನ್ನು 187 ಕೋಟಿ ಅವರ ಬಹಿರಂಗಪಡಿಸಿಲ್ಲ ಅಂದರೆ ಇದು ಇಷ್ಟೊತ್ತಿಗೆ ಆಂಧ್ರ, ತೆಲಂಗಾಣ, ತಮಿಳುನಾಡು ಈ ರಾಜ್ಯಗಳಿಗೆ ರೀಚ್ ಆಗಿ ಅಲ್ಲಿ ಖರ್ಚು ಔಟಿದೆಯನ್ನೋ ಗೊತ್ತಿಲ್ಲ. ಆ ಅಧಿಕಾರಿಯ ಒಂದು ಸಾವಾಗಿರೋದು ನೋವಿನ ವಿಚಾರ. ಆದರೆ ಆ ಅಧಿಕಾರಿ ಬಯಲಿಗೆ ತಂದಿದ್ದಾನೆ. ಇಲ್ಲ ಅಂದಿದ್ರೆ ST/SC ಹಣವನ್ನು ಕಾಂಗ್ರೆಸ್ ಅವರು ATM ಆಗಿ, ಕಾಂಗ್ರೆಸ್ ಪಾರ್ಟಿಗೆ ATM ಆಗಿ ಯೂಸ್ ಮಾಡ್ತಾಯಿದ್ರು. ಅಂತ ಒಂದು ಅನಾಹುತ ಇವತ್ತು ಆಗಿದೆ. ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ಸರ್, ಅದೇ ಪ್ರಶ್ನೆ ಇತ್ತು. ದಲಿತರ ಕಲ್ಯಾಣಕ್ಕೋಸ್ಕರ ಮೀಸಲಿಟ್ಟಂತ ಹಣವನ್ನ ದುರುಪಯೋಗ ಮಾಡ್ಕೊಂಡಿರೋದು 6 ಪುಟಗಳ ಡೆತ್ ನೋಟ್. ಸರ್, ತಾವು ಕೂಡ ಪ್ರೆಸ್ ಮೀಟ್ ಮಾಡಿ ಅದನ್ನ ಸವಿಸ್ತರವಾಗಿ ಹೇಳಿದ್ರಿ. ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಿ. ಸಚಿವರ ತಲೆದಂಡ ಆಗೋ ತನಕ BJP ಸದನದ ಒಳಗೂ ಹೊರಗೂ ಹೋರಾಟನ ಹೇಗೆ? ನಾನು ನನ್ನ ಶಾಸಕ ಆಗಿ ಭಾಳ 25 ವರ್ಷ ಆಗಿದೆ. ನನ್ನ ಇತಿಹಾಸದಲ್ಲಿ ವಿಧಾನಸಭೆಯಲ್ಲಿ ಹಲವಾರು ಕಲಾಪಗಳು ನಡೆದಿದೆ. ಇಷ್ಟು ದೊಡ್ಡ ಡೆತ್ ನೋಟನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಅದು ಅಂಕಿ ಅಂಶಗಳು, ಯಾವ ಬ್ಯಾಂಕು, ಝೀರೋ ಬ್ಯಾಲೆನ್ಸು, ಅಕೌಂಟ್ ಹೆಂಗೆ ಓಪನ್ ಮಾಡಿದ್ರು, ಯಾರು ನಿರಾಕರಿಸಿದ್ರು, ಯಾರು ಒತ್ತಡ ಮಾಡಿದ್ರು, ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಹಣ ಟ್ರಾನ್ಸ್ಫರ್ ಆಯಿತು, ಇಷ್ಟು ದಾಖಲೆ ಪಿನ್ ಟು ಪಿನ್ ಬರೆದಿದ್ದಾರೆ. ಇದಕ್ಕಿಂತ ಸಬೂಬು ಈ ಸರ್ಕಾರಕ್ಕೆ ಇನ್ನೇನು ಬೇಕಾಗಿದೆ? ಗೃಹ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿ ಹೇಳ್ತಾರೆ ತನಿಖೆ ಮಾಡೋಕೆ. ತನಿಖೆ ಆದಮೇಲೆ ಇದು ಅಂತ. ಈಶ್ವರಪ್ಪನಿಗೂ ತನಿಖೆ ಆದಮೇಲೆ ರಾಜೀನಾಮೆ ಕೇಳಬೇಕಾಯ್ತು. ಯಾಕೆ ಕೇಳಿದ್ರಿ? ಈಶ್ವರಪ್ಪಂದಾದರೆ ತನಿಖೆ ಇಲ್ದಿರ ಅವ್ರನ್ನ ವಜಾ ಮಾಡಬೇಕು. ಇವ್ರ ಪಾರ್ಟಿ ಅವ್ರದ್ದಾದರೆ, ಕಾಂಗ್ರೆಸ್ಸಿನ ಕಳ್ಳರ ಪಾರ್ಟಿದಾದರೆ ತನಿಖೆ ಆದಮೇಲೆ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಇದು ಇವರ ಕಾಂಗ್ರೆಸ್ನ ಒಂಥರ ಸೋಗಲಾಡಿತನ ಅಂತ ಹೇಳ್ತಾರಲ್ಲ, ಮೋಸದ ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ. ಇದು ಜಗಜ್ಜಾಹೀರಾತು ಆಗಬೇಕು. ಇದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥದ್ದು. ಯಾಕಂದರೆ ST/SCಗಳು ಸಂಬಂಧಪಟ್ಟಂಥ ಹಣ ಇದು. ದಲಿತರ ಕಲ್ಯಾಣಕ್ಕೆ ಉಪಯೋಗ ಮಾಡೋದು, ದಲಿತರ ಒಂದು ಉದ್ಧಾರ ಆಗಬೇಕು, ದಲಿತರ ಮನೆಗಳು ಉದ್ಧಾರ ಆಗಬೇಕು, ಅದಕ್ಕೋಸ್ಕರ ಉಪಯೋಗ ಆಗುವಂಥ ಹಣ ಇವತ್ತು. ಆ ದಲಿತರ ಹಣವನ್ನೇ ನುಂಗ್ತಾರೆ ಅಂದರೆ ಕಾಂಗ್ರೆಸ್ ಅವರು ಇನ್ನೆಷ್ಟು ಭ್ರಷ್ಟರಿದ್ದಾರೆ. ನನಗನ್ಸುತ್ತೆ ಈ ಕಾಂಗ್ರೆಸ್ಸಿನ ಮಂತ್ರಿಮಂಡಲ ಇಲ್ಲ, ಅಲಿಬಾಬಾ 40 ಜನ ಕಳ್ಳರಿದ್ರಲ್ಲ, ಆ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿರುವಂಥ ಇದು ಅಲಿಬಾಬಾ 40 ಜನ ಕಳ್ಳರ ಒಂದು ಕ್ಯಾಬಿನೆಟ್ ಇದು.
ಸರ್ ನನ್ನ ಕಡೆ ಪ್ರಶ್ನೆ ಸರ್, ಇವತ್ತು ತಾವು ಕೂಡ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀರಿ, ಅದಾದ ಬಳಿಕ ಅಲ್ಲೇನೆ ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತೀರಾ, ಒತ್ತಾಯಿಸ್ತೀರಾ, ಹೇಗೆ? ಪ್ರಶ್ನೆನೇ ಇಲ್ಲ, ಸಚಿವರು ರಾಜೀನಾಮೆ ಕೊಡಲೇಬೇಕು. ಕೊಡೋವರೆಗೂ BJP ವಿರಮಿಸೋದಿಲ್ಲ ಅಂತ ನೆನ್ನೆನೇ ನಾನು ಹೇಳಿದ್ದೀನಿ. ವಿರಮಿಸೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ಒಬ್ಬ ಅಧಿಕಾರಿ ಸಾವು ಆಗಿದ್ದಾನೆ, ಆ ಸಾವಿಗೆ ಬೆಲೆ ಇಲ್ವಾಗರೆ? ಇವ್ರು ಹೇಳ್ತಾ ಇದ್ದಾರೆ ಆ ದುಡ್ಡನ್ನೆಲ್ಲ ವಾಪಸ್ ತಂದ್ಬಿಡ್ತೀರಿ ಅಂತ. ನಾನು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರೆ, ಹಂಗೆ ದುಡ್ಡು ವಾಪಸ್ ತರ್ತೀರಾ? ಅದ್ರ ಜೊತೆ ಅವ್ನ ಪ್ರಾಣನೂ ವಾಪಸ್ ತನ್ನಿ. ನಿಮಗೆ ಪ್ರಾಣ ತರಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಅದಕ್ಕೆ ಬೆಲೆಯನ್ನು ತರಬೇಕಾಗ್ತೈತೆ ಕಾಂಗ್ರೆಸ್, ಇಡೀ ಸರ್ಕಾರ. ಯಾಕಂದರೆ ಒಬ್ಬರೇ 187 ಕೋಟಿ ಲೂಟಿ ಮಾಡೋಕ್ಕಾಗಲ್ಲ, ಒಬ್ಬ ಮಂತ್ರಿ. ಇಡೀ ಕ್ಯಾಬಿನೆಟ್ಟೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದರೆ ಅವರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನಮ್ಗನ್ನಿಸ್ತಾ ಇರೋದು ಕರ್ನಾಟಕದಲ್ಲಿ 2 ಮುಖ್ಯಮಂತ್ರಿಗಳಿದ್ದಾರೆ. ಯಾರು ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿನ, DK ಶಿವಕುಮಾರ್ ಮುಖ್ಯಮಂತ್ರಿನ, ಯಾರು ಆಡಳಿತ ಮಾಡ್ತಾ ಇದ್ದಾರೆ, ಯಾರು ಪವರ್ ನಮಗೂ ಅಲ್ಲ. ಇಬ್ಬದಿಗೆ ನೀತಿ, ಈ ಇಬ್ಬದಿಗೆ ನೀತಿಯಿಂದ ಇಬ್ಬಿಬ್ಬರು ಅಧಿಕಾರ ಚಲಾಯಿಸೋಕ್ಕೆ ಹೋಗಿ ಇವತ್ತು ಇಡೀ ರಾಜ್ಯ ಒಂದು ರೀತಿ ಕಂಗಾಲಾಗಿದೆ. ಒಂದು ರೀತಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಅಧಿಕಾರಿಗಳಿಗೆ ಜೀವಕ್ಕೆ ಬೆಲೆ ಇಲ್ಲ. ಇವತ್ತು ಅಧಿಕಾರಿಗಳೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಂತೂ ಭಾಳ ಒತ್ತಡದಲ್ಲಿ ಇದ್ದಾರೆ. ನಮಗೆ ಈ ಸರ್ಕಾರ ಯಾವತ್ತು ಹೋಗುತ್ತೋ ಅಂತ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇಂಥ ಕೆಟ್ಟ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಇಬ್ಬಿಬ್ಬರು ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದ್ದು ನಾನು ಯಾವತ್ತೂ ನೋಡಿಲ್ಲ. ನಾವೆಲ್ಲ ನೋಡಿದ್ದೀರಿ, ರಾಮಕೃಷ್ಣ ಹೆಗಡೆ ಆಡಳಿತವನ್ನು ನಾವು ನೋಡಿದ್ದೀರಿ, ದೇವರಾಜ ಅರಸ್ ಆಡಳಿತ ನೋಡಿದ್ದೀರಿ. ಈ ಥರದ ದೊಡ್ಡ ಮಹಾನ್ ವ್ಯಕ್ತಿಗಳ ಆಡಳಿತಗಳನ್ನು ನಾವು ನೋಡಿದಂಥವ್ರು. ಇಂಥ ಒಂದು ಕೆಟ್ಟ ಆಡಳಿತವನ್ನು ಕರ್ನಾಟಕದ ಜನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಆಡಳಿತ. ಆರ್ಥಿಕ ಪರಿಸ್ಥಿತಿ ಅಂತೂ ದಿವಾಳಿ ಮಾಡಿಬಿಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಗೆ ಹೋಗ್ಬಿಟ್ಟಿದೆ. ಒಂದು ರೀತಿ ಕರ್ನಾಟಕವನ್ನು ಗೂಂಡಾ ರಾಜ್ಯ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.